ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದುಬೈನಲ್ಲಿ ಈ ವರ್ಷ ಆಯೋಜಿಸಲಾಗಿದ್ದ ಸೈಮಾ ಅವಾರ್ಡ್ಸ್ ಅಂದ್ರೆ ಎಲ್ಲ ತೆಲುಗು, ತಮಿಳ್, ಮಲಯಾಳಂ ಪ್ರತಿಯೊಂದು ಇಂಡಸ್ಟ್ರಿಯವರು ಕೂಡ ಅಲ್ಲಿ ಸೇರ್ತಾರೆ. ಅಲ್ಲಿ ಅವಾರ್ಡ್ಸ್ ಕೊಡಲಾಗುತ್ತೆ. ಆದ್ರೆ ಇಲ್ಲಿ ಸಲ್ಸಲಿಗೂ ಇದು ದರ್ಶನ್ ಅವ್ರು ತುಂಬಾ ಹಿಂದೆನೆ ಹೇಳಿದ್ದಾರೆ, ನಾನು ಸೈಮಾ ಅವಾರ್ಡ್ಸ್ಗೆ ಏನಕ್ಕೆ ಹೋಗಲ್ಲ ಅಂದ್ರೆ ಅಲ್ಲಿ ನಮ್ ಕನ್ನಡದವ್ರನ್ನೆಲ್ಲ ತುಂಬಾ ಕೀಳಾಗಿ ನೋಡ್ತಾರೆ. ಅಂದ್ರೆ ತುಂಬಾ ಹಿಂದೆ ಕೂರ್ಸ್ಬಿಡ್ತಾರೆ. ಬೇರೆ ಇಂಡಸ್ಟ್ರಿ ಅವರೆಲ್ಲ ಮುಂದೆ ಇರ್ತಾರೆ. ಅಂದ್ರೆ ಬಾಲಿವುಡ್ ಅವರು, ತೆಲುಗು ಸ್ಟಾರ್ಸ್, ಅವರೆಲ್ಲ ಮುಂದೆ ಕೊಂಡಿರ್ತಾರೆ. ನಮ್ ಸ್ಯಾಂಡಲ್ವುಡ್ ಅವ್ರನ್ನ ಮಾತ್ರ ಹಿಂದೆ ಕೂರ್ಸಿರ್ತಾರೆ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಅವಾರ್ಡ್ಸ್ ಕೂಡ ತುಂಬಾ ಲೇಟ್ ಆಗಿ ಕೊಡ್ತಾರೆ, ಎಲ್ಲ ಎದ್ದೋದ್ಮೇಲೆ ಕೊಡ್ತಾರೆ ಅಂತ. ಅವ್ರು ಅದೇ ಕಾರಣಕ್ಕೆ ನಾನು ಯಾವತ್ತೂ ಹೋಗೋದೇ ಇಲ್ಲ. ನಮ್ ಕನ್ನಡಿಗರಿಗೆ ಯಾವಾಗ ಮುಂದೆಗಡೆ ಸೀಟ್ ಸಿಗುತ್ತೋ ಅವತ್ತೇ ನಾನು ಹೋಗೋದು ಅಂತ ಹೇಳಿದ್ರು ದರ್ಶನ್ ಅವರು. ತುಂಬಾ ಹಿಂದೆನೆ ಹೇಳಿದ್ರು. ಅದ್ರ ಬಗ್ಗೆ ಈ ಸಲ ದುನಿಯಾ ವಿಜಯ್ ಅವರು ಏನ್ ಹೇಳ್ತಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಟೇಜ್ ಮೇಲೆನೆ ಅವಾರ್ಡ್ ತಗೊಂಡ ಮೇಲೆನೆ ತನ್ನ ಆಕ್ರೋಶ ಏನಿದೆ ಅದನ್ನ ಹೊರ ಹಾಕಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ ಸಲ್ಸಲಿಗೂ ಮಾಡೋ ತರನೇ ಈ ಸಲ ಅಲ್ಲು ಅರ್ಜುನ್ ಅವ್ರದ್ದೆಲ್ಲ ಕೊಟ್ಟಾದ್ಮೇಲೆ ಎಲ್ಲರೂ ಎದ್ದು ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲರೂ ಎದ್ದು ಹೊರಟೋದ್ಮೇಲೆ ಸುದೀಪ್ ಅವ್ರಿಗಿರ್ಬೋದು, ಬಂದ ಮ್ಯಾಕ್ಸ್ ಸಿನಿಮಾಗೆ 4 ಅವಾರ್ಡ್ಸ್ ಕೂಡ ಬಂದಿದೆ. 4 ಅವಾರ್ಡ್ಸ್ ಇರ್ಬೋದು. ಆದ್ಮೇಲೆ ಉಪೇಂದ್ರ ಅವ್ರಿಗಿರ್ಬೋದು, ದುನಿಯಾ ವಿಜಯ್ ಅವ್ರಿಗಿರ್ಬೋದು, ಎಲ್ಲರೂ ಎದ್ದೋದ್ಮೇಲೆ ಕೊಟ್ಟಿದ್ದಾರೆ ಗೈಸ್. ಅಲ್ಲಿ ಜನಗಳೆಲ್ಲ ನಮ್ ಕನ್ನಡದವ್ರು ಯಾರ್ಯಾರಿದ್ರು ಅಷ್ಟು ಜನ ಮಾತ್ರ ಇದಾರೆ. ಅಂತ ಸಂಪತ್ಗೆ ಏನಕ್ಕೆ ಅವಾರ್ಡ್ಸ್ ಅಂತ ಕೊಡ್ಬೇಕು? ಎಲ್ಲಾರು ಅಲ್ಲೇ ಕೂರಿಸಿ ಮಧ್ಯದಲ್ಲಿ ಕೊಡ್ಬೇಕು. ಅಂದ್ರೆ ಒಬ್ಬೊಂದ್ಸಲ ತೆಲುಗು ಕೊಟ್ರಿ, ಇನ್ನೊಂದ್ಸಲ ಕನ್ನಡ, ಹಿಂಗ್ ಕೊಟ್ಕೊಂಡು ಹೋಗ್ಬೇಕು. ಇವ್ರು ಹಂಗಲ್ಲ, ಎಲ್ಲಾರ್ದು ಬೇರೆಯವ್ರನ್ನೆಲ್ಲ ಕೊಟ್ಬಿಟ್ಟು ಲಾಸ್ಟ್ ಕೊನೆಗೆ ಏನೋ ತುಂಬಾ ಕೀಳು ಮಟ್ಟವಾಗಿ ನೋಡ್ತಿದ್ದಾರೆ ನಮ್ ಕನ್ನಡದವ್ರನ್ನ. ಅಷ್ಟು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ ನಮ್ ಕನ್ನಡದವರು, ಅಂತವ್ರನ್ನ ಅಷ್ಟು ಕೀಳು ಮಟ್ಟಾಗಿ ನೋಡ್ತಿದ್ದಾರೆ. ಅದೇಂದಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ತಮ್ಮ ಕನ್ನಡದವ್ರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ದುನಿಯಾ ವಿಜಯ್ ಅವರು ಸಿಡಿದೆದ್ದು ಹೇಳಿದ್ದಾರೆ. ನಮ್ಮ ಕನ್ನಡನ ಅಷ್ಟು ತುಂಬಾ ಕೀಳಾಗಿ ನೋಡಬೇಡಿ, ನಾವು ಅಷ್ಟು ಕೀಳಾಗಿಲ್ಲ ನಾವು ಕನ್ನಡದವರು, ನಮ್ ಕನ್ನಡ ತುಂಬಾ ಮೇಲಿದೆ ಅಂತ ಎಲ್ಲ ಹೇಳಿದ್ದಾರೆ. ಹಾಗೇನೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಇದೇ ತರ ಮಾಡಿದ್ರೆ ನಾವ್ ಯಾರು ಬರದೇ ಇಲ್ಲ ಅವಾರ್ಡ್ಸ್ ಫಂಕ್ಷನ್ಗೆ ಅಂತ ಕೂಡ ಹೇಳಿದ್ದಾರೆ. ಸೈಮಾ ಇರ್ಬೋದು, ಐಫಾ ಇರ್ಬೋದು, ಪ್ರತಿಯೊಂದು ಅವಾರ್ಡ್ಸ್ ಗಳಿಗೂ ಕೂಡ ಇದೇ ತರ ಮಾಡ್ತಿದಾರಂತೆ. ಕರೆಕ್ಟ್ ಆಗಿ ಅವ್ರ ಈ ಸಲ ಡಿಸಿಷನ್ ತಗೊಂಡಿರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಉಪೇಂದ್ರ ಸರ್ ಅಷ್ಟು ದೊಡ್ಡ ಆಕ್ಟರ್, ಡೈರೆಕ್ಟರ್, ಪ್ರತಿಯೊಂದು ಕೂಡ ಅವ್ರಿಗೆ ಆ ತರ ಅವಮಾನ ಆಗಿದೆ. ಹಾಗೆ ಸುದೀಪ್ ಸರ್ ಕೂಡ, ಅವರು ತೆಲುಗು, ತಮಿಳ್ ಎಲ್ಲಾ ತರ ಸಿನಿಮಾ ಅವರು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಅದೇ ರೀತಿ ಅವಮಾನ ಆಗಿದೆ. ಅಂದ್ರೆ ಸುದೀಪ್ ಸರ್ ಹೋಗಿಲ್ಲ. ಸುದೀಪ್ ಸರ್ ಅವರ ಸಿನಿಮಾ ಏನಿದೆ ಮ್ಯಾಕ್ಸ್ ಸಿನಿಮಾ, ಅವ್ರ ಡೈರೆಕ್ಟರ್ ಹಾಗೆ ಯಾರ್ಯಾರು ಪ್ರೊಡ್ಯೂಸರ್ ಯಾರು ಹೋಗಿರ್ತಾರಲ್ಲ ಅವರು ಅವಾರ್ಡ್ನ ಸ್ವೀಕರಿಸಿದ್ದಾರೆ. ಇದೇ ರೀತಿ ಸಲ್ಸಲಿಗೂ ಆಗ್ತಿದೆ. ಅದಕ್ಕೋಸ್ಕರ ಸುದೀಪ್ ಸರ್ ಕೂಡ ಹೋಗ್ತಿರ್ಲಿಲ್ಲ. ಬಟ್ ಅವಾರ್ಡ್ಸ್ ಬಂದಿದೆ ಅಂತ ಕರೆದಾಗ 100% ಹೋಗ್ಬೇಕಾಗುತ್ತೆ. ಹೋದ್ರೆ ಈ ತರ ಅವಮಾನ ಮಾಡಿ ಕಳಿಸ್ತಾರೆ ನಮ್ ಕನ್ನಡ ಇಂಡಸ್ಟ್ರಿ ಅವ್ರಿಗೆ. ಏನೋ ಒಂಚೂರು ರೆಸ್ಪೆಕ್ಟ್ ಅನ್ನೋದು ಬೇಡವಾ? ಏನು ಆಯೋಜಿಸಿರ್ತಾರಲ್ಲ, ಆ ಸೈಮಾ ಆಗಿರ್ಬೋದು, ಈಫಾ ಆಗಿರ್ಬೋದು, ನಿಜವಾಗ್ಲೂ ಏನೋ ಒಂಥರ ಆಗುತ್ತೆ. ನಮ್ ಕನ್ನಡದವ್ರಿಗೆ ಅಷ್ಟು ರೆಸ್ಪೆಕ್ಟ್ ಇಲ್ವಾ? ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ ಎಲ್ಲಾ ಕಡೆ. ಈಗ ನಮ್ ಕನ್ನಡದವ್ರು ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ. ಏನಪ್ಪ ಒಂದು ಗೊತ್ತ. ಈಗ ಮ್ಯಾಕ್ಸ್ ಸಿನಿಮಾಗೆ ಯಾವ್ಯಾವ ಅವಾರ್ಡ್ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಬೆಸ್ಟ್ ಆಕ್ಟರ್ ಮೇಲ್ ಬಂದು ಕಿಚ್ಚ ಸುದೀಪ್ ಅವ್ರಿಗೆ ಬಂದಿದೆ ಮ್ಯಾಕ್ಸ್ ಸಿನಿಮಾಗೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್, ಅದು ಮ್ಯಾಕ್ಸ್ ಸಿನಿಮಾಗೆ ಬಂದಿರೋದು. ಬೆಸ್ಟ್ ಡೈರೆಕ್ಟರ್ ಕ್ರಿಟಿಸೈಸ್ ಒಂದು ವಿಜಯ್ ಕಾರ್ತಿಕೇಯ, ಅದು ಮ್ಯಾಕ್ಸ್ ಸಿನಿಮಾಗೆನೆ. ಬೆಸ್ಟ್ ಸಿಂಗರ್ ಫೀಮೇಲ್ ಐಶ್ವರ್ಯ ರಂಗರಾಜನ್, ಅದು ಕೂಡ ಮ್ಯಾಕ್ಸ್ ಸಿನಿಮಾಗೆನೆ ಬಂದಿರೋದು. ಒಟ್ಟು 4 ಅವಾರ್ಡ್ ಮ್ಯಾಕ್ಸ್ ಸಿನಿಮಾಗೆನೆ ಬಂದಿದೆ. ಇನ್ನು ಬೆಸ್ಟ್ ಮೂವಿ ಬಂದು ಕೃಷ್ಣ ಪ್ರಣಯ ಸಖಿ, ಗಣೇಶ್ ರವ್ರದ್ದು, ಅದಕ್ಕೆ ಬಂದಿದೆ ಬೆಸ್ಟ್ ಮೂವಿ ಅಂತ. ಉಪೇಂದ್ರ ರವ್ರಿಗೆ ಬೆಸ್ಟ್ ಡೈರೆಕ್ಟರ್ ಅಂತ ಬಂದಿದೆ. ಹಾಗೆ ಆಶಿಕಾ ರಂಗನಾಥ್ ರವರಿಗೆ ಬೆಸ್ಟ್ ಆಕ್ಟ್ರೆಸ್ ಅಂತ ಬಂದಿದೆ. ದುನಿಯಾ ವಿಜಯ್ಗೆ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅಂತ ಬಂದಿದೆ. ಹಾಗೆ ರೋಹಿಣಿ ಪ್ರಕಾಶ್ ಅವ್ರಿಗೆ ಬೆಸ್ಟ್ ಆಕ್ಟರ್ಸ್ ಕ್ರಿಟಿಕ್ಸ್ ಅಂತ ಅವ್ರಿಗೂ ಕೂಡ ಬಂದಿದೆ. ಒಟ್ಟು ಇಷ್ಟು ನಮ್ಮ ಕನ್ನಡಕ್ಕೆ ಬಂದಿರೋ ಅವಾರ್ಡ್ಗಳು. ಬಟ್ ಏನ್ ಪ್ರಯೋಜನ? ಎಲ್ಲಾರ ಮುಂದೆ ಕೊಡ್ದಿದ್ದು ಸುಮ್ಮನೆ ಏನೋ ಒಂದು ಇದ್ರಲ್ಲಿ ಕೊಟ್ರೆ ಅದಕ್ಕೊಂದು ನಿಜವಾಗ್ಲೂ ಬೆಲೆ ಅನ್ನೋದೇ ಇರೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ ಗೈಸ್? ದುನಿಯಾ ವಿಜಯ್ ಅವ್ರು ಕೇಳಿದ್ರಲ್ಲಿ ನ್ಯಾಯ ಇದೆಯಾ ಅಥವಾ ಇಲ್ವಾ? 100% ನ್ಯಾಯ ಇದ್ದೇ ಇರುತ್ತೆ. ಒಬ್ರಿಗೆ ಈ ತರ ಅವಮಾನ ಆಗ್ತಿದೆ ಅಂತ ಅಂದಾಗ ಕೇಳೋದು
ನಿಜವಾಗ್ಲೂ ಅದು ಒಂಥರ ಅದಕ್ಕೂ ಒಂದು ಧೈರ್ಯ ಬೇಕು ಅಂತ. ಉಪೇಂದ್ರ ಸರೇ ಸುಮ್ಮನೆ ಅವ್ರು ಕೊಟ್ಟಿದ್ದು ನೀಸ್ಕೊಂಡು ಹೋಗ್ತಾರೆ, ಆದರೆ ದುನಿಯಾ ವಿಜಯ್ ಸರ್ ಹೋಗಿ ಆ ಥರ ಮಾತಾಡಿದಾರಲ್ಲ, ಅದು ಅವರ ಒಂದು ಏನಂತಾರೆ ಧೈರ್ಯಕ್ಕೊಂದು ಆ್ಯಡ್ಸ್ ಆಫ್ ಅಂತಾನೆ ಹೇಳ್ಬೋದು. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಗೈಸ್. ಹಾಗೆ ಫಾಲೋ ಕೂಡ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.